ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ ಬಂಧುಗಳೇ. ಇವತ್ತಿನ ದಿವಸ ಶ್ರೀ ವರಮಹಾಲಕ್ಷ್ಮಿ ದೂರ ಗ್ರಂಥಿ ಅಂದ್ರೆ ಕಂಕಣ, ಏನು ಕೈಗೆ ದಾರ ಅಂತ ಕಟ್ಕೋತೀರಿ, ಆ ಕಂಕಣ ಪೂಜೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳೋಣ. ಮತ್ತೆ ಆ ಕಂಕಣ ಪೂಜೆಯನ್ನ ಎಷ್ಟು ಗ್ರಂಥಿಗಳ ಪೂಜೆಯನ್ನ ಮಾಡಬೇಕು, ಎಷ್ಟು ಎಳೆಯ ದಾರಗಳಿರಬೇಕು ಅದರೊಳಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಸ್ವಾಗತ. ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಂಧುಗಳೇ, ಶ್ರೀ ವರಮಹಾಲಕ್ಷ್ಮೀ ದೇವಿಯ ಪೂಜಾ ಕಂಕಣವನ್ನ ವ್ರತಗಳಲ್ಲಿ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿ ಕೊಟ್ಟಿದ್ದಾರೆ. ಆದರೆ 9 ಗಂಟಿನ ಅಥವಾ 9 ಎಳೆಯ ದಾರವನ್ನು ಕಟ್ಕೊಳ್ಬಹುದು, ಅಥವಾ 12 ಗಂಟಿನ ದಾರವನ್ನು ಬೇಕಾದರೂ ಸಹ ಕಟ್ಕೋಬಹುದು. ಆದರೆ 9 ಗಂಟಿನ ಎಳೆ ಅಥವಾ 9 ಎಳೆ ಅಥವಾ 9 ಗಂಟಿನ ದಾರ ಅತ್ಯಂತ ಶುಭವಾಗಿರುತ್ತದೆ. ಆ ದಾರಕ್ಕೆ ಅರಿಶಿನ ಪೂರ್ಣವಾಗಿ ಹಚ್ಚಿ ಕುಂಕುಮವನ್ನು ಇಟ್ಟು ಹೂವನ್ನ ಕಟ್ಟಿ ಅಥವಾ ಬರೀ ದಾರವನ್ನಾದರೂ ಆಯಿತು ದೇವರ ಪಾದದ ಹತ್ರ ಅಂದ್ರೆ ಶ್ರೀ ವರಮಹಾಲಕ್ಷ್ಮಿ ದೇವಿಯ ಪಾದದ ಹತ್ತಿರ ಇಟ್ಟು ಪೂಜೆಯನ್ನು ಮಾಡಬೇಕು. ಆ 9 ಗಂಟಿನ ದಾರವನ್ನು ದೇವರ ಮುಂದಿಟ್ಟು ಈ ರೀತಿಯಾಗಿ ಪೂಜಿಸಬೇಕು. ಓಂ ಕಮಲಾಯ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ. ಓಂ ರಮಾಯ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ. ಓಂ ಲೋಕಮಾತ್ರೆ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ. ಓಂ ವಿಶ್ವಜನಸ್ಮೈ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮಿ. ಓಂ ಮಹಾಲಕ್ಷ್ಮೈ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ. ಓಂ ಕ್ಷೀರಾಬ್ಧಿತನಯೇ ನಮಃ ಷಷ್ಠ ಗ್ರಂಥಿಂ ಪೂಜಯಾಮಿ. ಓಂ ವಿಶ್ವಸಾಕ್ಷಿಣ್ಯೈ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ. ಓಂ ಚಂದ್ರ ಸಹೋದರ್ಯೈ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ. ಓಂ ಹರಿವಲ್ಲಭಾಯೈ ನಮಃ ನವಮ ಗ್ರಂಥಿಂ ಪೂಜಯಾಮಿ. ಹೀಗೆ 9 ಗಂಟಿನ ಕಂಕಣವನ್ನ ಅಥವಾ 9 ಎಳೆಯ ಕಂಕಣವನ್ನ ದೇವರ ಮುಂದಿಟ್ಟು ಹೀಗೆ ಒಂದೊಂದು ಪ್ರಥಮ ಗಂಟಿಗೆ ಅರಿಶಿನ ಹೇಳಿದಾಗ ಒಂದು ಹೂವು ಅಕ್ಷತೆಯನ್ನ ಆ ಕಂಕಣದ ಮೇಲೆ ಹಾಕಿ ಪೂಜೆಯನ್ನ ಮಾಡಬೇಕು. ಮತ್ತೆ ಕಂಕಣವನ್ನ ಕೈಗೆ ಕಟ್ಟಿಕೊಂಡಾಗ ಹೇಳಬೇಕಾದ ಮಂತ್ರ ಯಾವುದಂದ್ರೆ, ಕೈ ಕಟ್ಟಿಕೊಳ್ಳಬೇಕಾದ್ರೆ ಕಂಕಣವನ್ನ ಬದ್ಧಾಮಿ ದಕ್ಷಿಣ ಹಸ್ತೆ ನವಸೂತ್ರಂ ಶುಭಪ್ರದಂ ಪುತ್ರ ಪೌತ್ರಾಭಿವೃದ್ಧಿಂಚ ಸೌಭಾಗ್ಯಂ ದೇಹಿ ಮೇ ರಮೇ. ಹೀಗೆ ಹೇಳಿ ಕಟ್ಟಿಕೊಳ್ಳಬೇಕು. ಕಂಕಣವನ್ನ ಕೈಗೆ ಕಟ್ಟಿಕೊಳ್ಳುವಾಗ ಬದ್ಧಾಮಿ ದಕ್ಷಿಣ ಹಸ್ತೆ ನವಸೂತ್ರಂ ಶುಭಪ್ರದಂ ಪುತ್ರ ಪೌತ್ರಾಭಿವೃದ್ಧಿಂಚ ಸೌಭಾಗ್ಯಂ ದೇಹಿ ಮೇ ರಮೇ. ಹೀಗೆ ಹೇಳಿ ಕಂಕಣವನ್ನ ಬಲಗೈಗೆ, ದಕ್ಷಿಣ ಹಸ್ತ ಅಂದ್ರೆ ಬಲಗೈಗೆ ಕಟ್ಟಿಕೊಳ್ಳಬೇಕು. ಇದಾದ ನಂತರ ಅದನ್ನ ವಿಸರ್ಜನೆಯನ್ನ ಶ್ರಾವಣ ಮಾಸದ ಒಳಗೆ, ಆ ದೂರ ಗ್ರಂಥಿಯನ್ನ ಶ್ರಾವಣ ಮಾಸದ ಒಳಗೆ ಯಾವುದಾದ್ರೂ ಕಲ್ಯಾಣಿಯಲ್ಲಾಗಲಿ ಅಥವಾ ನದಿಯಲ್ಲಾಗಲಿ ಆ ದಾರವನ್ನ ವಿಸರ್ಜನೆಯನ್ನ ಮಾಡಬೇಕು. ಇದು ಶ್ರೀ ವರಮಹಾಲಕ್ಷ್ಮಿ ಕಂಕಣ ಧಾರಣೆ ಮಾಡಬೇಕಾದಾಗ ಹೇಳುವ ಪೂಜಾ ಮಂತ್ರ.